ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಭಾಳಷ್ಟು ದಿನದಿಂದ ಚಾಲನಾ ಪರೀಕ್ಷೆ ಸ್ಟಾರ್ಟ್ ಆಗಿರಲಿಲ್ಲ. ಇವಾಗ ಚಾಲನಾ ಪರೀಕ್ಷೆ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಒಂದು ಅಪ್ಡೇಟ್ ಇದೆ. ಏನಪ್ಪ ಅಪ್ಡೇಟ್ ಅಂದರೆ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಇಮಿಡಿಯೇಟ್ 14ನೇ ತಾರೀಕು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ಇಮಿಡಿಯೇಟಾಗಿ ಒಂದು ಲಿಂಕನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತೇಳಿ. ಆ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಪ್ರಾರಂಭದಲ್ಲಿ ಓನ್ಲಿ ಡಿಕಮ್ಸಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರೋ ಅಂಥ ಅಭ್ಯರ್ಥಿಗಳು ಮಾತ್ರ ಚಾಲನಾ ಪರೀಕ್ಷೆಗೆ ಕರೆದಿದ್ದಾರೆ. ಓನ್ಲಿ ಡಿ ಇದ್ದರು ಈ ಒಂದು ಪ್ರೊಸೀಜರ್ ಮುಗಿದಿದ ಮೇಲೆ ಕರೀತಕ್ಕಂಥ ಒಂದು ಮಾಹಿತಿ ಇದೆ. ಆದ್ದರಿಂದ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಹೊಸ ಮಾಹಿತಿನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತೆ. ಬನ್ನಿ ನೋಡೋಣ. ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಗೂಗಲ್ಲು. ಇಲ್ಲಿ ನೋಡ್ಬೋದು. ಇದರಲ್ಲಿ ಟೈಪ್ ಮಾಡಿ NWKSRTC ರಿಕ್ರೂಟ್ಮೆಂಟ್ 2024. ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಕ್ರೋಲ್ ಮಾಡಿ ಕೆಳಗೆ ಬರುತ್ತೆ ನೋಡಿ, ನೇಮಕಾತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇದನ್ನು ಟೈಪ್ ಮಾಡಿ. ಇದು ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ್ಮೇಲೆ ನೋಡ್ಬೋದು, ನೀವು ಸ್ಕ್ರೋಲ್ ಮಾಡ್ತಾ ಕೆಳಗೆ ಹೋಗಿದರೆ ಕಾಣಿಸ್ತಾ ಇಲ್ಲ ನಿಮಗೆ. ಸ್ಕ್ರೋಲ್ ಮಾಡ್ತಾ ಕೆಳಗೆ ಹೋಗಿದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವ, ಎರಡನೇದು. STTPPS NWKSRTC ಕಾಲ್ ಲೆಟರ್ ಅಂತ ಹೇಳಿ ಕಾಣಿಸ್ತಾ ಇದೆ ಅಲ್ವ ಇಲ್ಲಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ್ಮೇಲೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಚಾಲನಾ ಪರೀಕ್ಷೆ ಮಾರ್ಗದರ್ಶಿ. ಅಂದರೆ 8S, ಎಲ್ ಪಾರ್ಕಿಂಗು, ಸಿಗ್ನಲ್ಲು ಯಾವ ಥರ ಹೊಡಿಬೇಕು, ಅದಕ್ಕೆ ಎಷ್ಟು ನಿಮಿಷ ಟೈಮ್ ಇರುತ್ತೆ, ಅದು ಡೀಟೇಲಾಗಿ ಅದರಲ್ಲಿ ಸಿಗುತ್ತೆ. ಕೆಳಗಡೆ ಇದೆ ನೋಡಿ, ಕರೆಪತ್ರ ಮತ್ತು ಅರ್ಜಿ ಮುದ್ರಿಸಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ. ಅಂದರೆ ನಿಮ್ಮ ಹತ್ರ ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಅರ್ಜಿ ಏನಾದರೂ ಇಲ್ಲ ಅಂತಂದರೆ, ಅಪ್ಲಿಕೇಶನ್ ಹಾಕಿದ್ದು ಅರ್ಜಿ ಏನಿರುತ್ತಲ್ವ, ಅದು ಏನಿಲ್ಲ ಅಂದರೆ ಅದು ಕೂಡ ಇಲ್ಲಿ ನೀವು ಪ್ರಿಂಟ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ನಾನು ಕರೆಪತ್ರ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ನೋಂದಣಿ ಸಂಖ್ಯೆ, ಇಲ್ಲಿ ಕೆಳಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಕರೆಪತ್ರನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಯಾವ ಡೇಟ್ ಹೇಳಿರ್ತಾರೆ, ಯಾವ ಟೈಮ್ ಹೇಳಿರ್ತಾರೆ, ಆ ಟೈಮಿಗೆ ನೀವು ಹೋಗ್ಬೋದು ಅಂತ ಹೇಳ್ತಾ. ನೋಡಿ, ಈ ಥರದೆಲ್ಲ ಹೊಸ ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಅದರಿಂದ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ಯಾರ್ಯಾರು ನಿಮ್ಮ ಸ್ನೇಹಿತರು ವಾಯುವ್ಯ ಸಾರಿಗೆಯಲ್ಲಿ ಡಿಕಮ್ಸಿಗೆ ಅಪ್ಲಿಕೇಶನ್ ಹಾಕಿದ್ದಾರೋ ಅವರಿಗೆಲ್ಲ ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ನಾನು ಹಲವಾರು ರಸ್ತೆ ಸಂಚಾರಿ ಚಿಹ್ನೆಗಳ ಒಂದು ವಿಡಿಯೋಗಳು ಕೂಡ ಮಾಡಿದ್ದೀನಿ. ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.